ಕಾರ್ಮಿಕರೇ ಒಂದಾಗಿ, ದುಡಿಯುವ ಜನರೇ ಒಂದಾಗಿ, ಬೇಕೇ ಬೇಕು. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟಕದರೇನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ. ಸಿಂಗಾಟಕದರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರಲ್ಲಿ ಒಟ್ಟು 21 ಎಕರೆ ಜಮೀನಿನ ಹಕ್ಕಿಗಾಗಿ ರೈತರು ಹೋರಾಟ ನಡೆಸುತ್ತಿದ್ದಾರೆ. 1992-93ರ ಅವಧಿಯಲ್ಲಿ ಕಂದಾಯ ಇಲಾಖೆಯಿಂದ ಈ ಜಮೀನು ರೈತರಿಗೆ ಮಂಜೂರಾಗಿದೆ. ಆದರೆ ಇದೇ ಜಮೀನು 1992-93ರ ಅವಧಿಯಲ್ಲೇ ಅರಣ್ಯ ಇಲಾಖೆಗೆ ಮಂಜೂರು ಮಾಡಲಾಗಿದೆ ಎಂಬ ದಾಖಲೆಗಳ ಆಧಾರದಲ್ಲಿ ಅರಣ್ಯ ಇಲಾಖೆ ಜಮೀನು ತನ್ನದೆಂದು ಹೇಳುತ್ತಿದೆ. ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ದಾಖಲೆಗಳಲ್ಲಿನ ಗೊಂದಲದಿಂದ ರೈತರು ಮತ್ತು ಅರಣ್ಯ ಇಲಾಖೆ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಕಳೆದ 65 ದಿನಗಳಿಂದ ಅರಣ್ಯ ಇಲಾಖೆಯ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ರೈತರು ಇದೀಗ ತಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ರೈತರು ಕಳೆದ 70 ದಿನಗಳಿಂದ ಅವರು ಭೂಮಿಯನ್ನು ಅತಿಕ್ರಮ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆ ವಿಧಾನವನ್ನು ವಿರೋಧ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾಡಳಿತ ಆ ರೈತರಿಗೆ ಭೂಮಿ ಕೊಡುವುದರ ಬದಲಾಗಿ ರೈತರಿಗೆ ಇನ್ನಷ್ಟು ಸಂಕಷ್ಟವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಆ ರೈತರು ಹೇಳಿದ್ದಾರೆ, ಆ ರೈತರ ಭೂಮಿಯನ್ನು ರೈತರು ಕೊಡಬೇಕು, ಅದು ಭೂಮಿ ನಮ್ಮದು, ಹಾಗಾಗಿ ಆ ಭೂಮಿಯನ್ನು ಉಳುಮೆ ಮಾಡ್ತೀವಿ ಅಂತೇಳಿ ಇವತ್ತು ರೈತರು, ಕೂಲಿಕಾರರು, ದಲಿತರು, ಎಲ್ಲ ಕಾರ್ಮಿಕರು ಎಲ್ಲರೂ ಸೇರಿ ಐಕ್ಯ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಐಕ್ಯ ಹೋರಾಟದಲ್ಲಿ ರೈತ ಸಂಘಗಳು, ದಲಿತ ಸಂಘಗಳು, ಕಾರ್ಮಿಕ ಸಂಘಗಳು ಎಲ್ಲರೂ ಸೇರಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೋರಾಟಕ್ಕೆ ಶಾಂತಿಯುತ ಹೋರಾಟ, ಆದರೆ ಜಿಲ್ಲಾಡಳಿತ ಪೊಲೀಸರನ್ನು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಮಾಡಿದೆ. ಇದು ತೋರಿಸ್ತಾ ಇದೆ ಜಿಲ್ಲಾಡಳಿತ ಸರ್ವಾಧಿಕಾರಿತನ, ಜಿಲ್ಲಾಡಳಿತ ಬಡವರ ವಿರೋಧಿ ವಿಧಾನ. ಹಾಗಾಗಿ ಪೊಲೀಸ್ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಪೊಲೀಸರ ವಿರುದ್ಧ ನಮ್ಮ ಹೋರಾಟ ಇರ್ತದೆ. ಏನಿವತ್ತು ಅರಣ್ಯ ಇಲಾಖೆ ಇವತ್ತು ಬಡವರನ್ನು ಇವತ್ತು ಉಳುಮೆ ಮಾಡಕ್ಕೆ ಬಿಡ್ತಾ ಇಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿತದೆ. ಅದೇ ಹೇಳ್ತಾರೆ, ಇವತ್ತು ಪೊಲೀಸರು ಇಷ್ಟೊಂದು ಜನ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಬರ ಬಂದಿದೆ, ಸರ್ಕಾರದ ಹಣವನ್ನು ಪೋಲು ಮಾಡಿ 100 ಜನ ಪೊಲೀಸರನ್ನು ಚೂ ಬಿಟ್ಟು ರೈತರ ಮೇಲೆ ದಾಳಿ ಮಾಡತಕ್ಕಂಥ ಷಡ್ಯಂತ್ರವನ್ನು ಜಿಲ್ಲಾಡಳಿತ ಮಾಡಿದೆ. 144 ಸೆಕ್ಷನ್ ಇವತ್ತು ಹಾಕಿದ್ದಾರೆ. ಇವತ್ತು ರೈತರ ಹೋರಾಟವನ್ನು ದಮನ ಮಾಡಲಿಕ್ಕೆ, ಬಡವರ ಹೋರಾಟವನ್ನು ದಮನ ಮಾಡಲಿಕ್ಕೆ ಈ 144 ಸೆಕ್ಷನ್ ಹಾಕಿದ್ದಾರೆ. ಇದನ್ನು ನಾವು ಹಿಮ್ಮೆಟ್ಟಿಸ್ತೀವಿ, ಇದರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ನಿಮ್ಮ 144 ಸೆಕ್ಷನ್ ಏನು ಕೆಲಸಕ್ಕೆ ಬರಲ್ಲ ಅಂತಕ್ಕಂಥದ್ದು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 144 ಸೆಕ್ಷನ್ ಜಾರಿಯಾಗಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ, ಆದರೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇದರ ಮೂಲಕ ಸರ್ಕಾರ ನಾವು ರೈತರನ್ನಾಗಲಿ, ಸಾರ್ವಜನಿಕರನ್ನಾಗಲಿ, ಯಾರನ್ನೇ ಆಗಲಿ, ನಾಗರಿಕರನ್ನಾಗಲಿ ಬ್ರಿಟಿಷರ ಸರ್ಕಾರದ ರೀತಿಯೇ ನಾವು ದಮನಿಸ್ತೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಸರ್ಕಾರ ಕೊಡ್ತಾ ಇದ್ದಾರೆ. ರೈತರ ಪರವಾಗಿ ನಿಂತ್ಕೊಂಡು ಅಲ್ಲಿ ತಮ್ಮ ಜಮೀನನ್ನು ಉಳುಮೆಗೆ ಹೋದಂತಹ ರೈತರಿಗೆ ರಕ್ಷಣೆ ಕೊಟ್ಟು ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿತನ ನಡ್ಕೊಂಡ್ರೆ ಅವರನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕೇ ಹೊರತು ಇವತ್ತು ಇಲ್ಲಿಗೆ ಬಂದಿರುವಂಥ ಹೋರಾಟಗಾರನ್ನೇ ಬೆದರಿಸುವಂಥ ರೀತಿಯಲ್ಲಿ, ರೈತರನ್ನೇ ಬೆದರಿಸುವಂಥ ರೀತಿಯಲ್ಲಿ 144 ಸೆಕ್ಷನ್ ಹಾಕಿರೋ ಅನ್ನುವಂಥದ್ದು ತುಂಬ ಖಂಡನೀಯ, ಬೇಜವಾಬ್ದಾರಿ ನಡವಳಿಕೆ. ಅದೇನೋ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ಕೊಂಡ್ರು ಅಂತಾರಲ್ವಾ, ಆ ತರಹದ ಒಂದು ಬೇಜವಾಬ್ದಾರಿ ತನ್ನದ ತೀರ್ಮಾನವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅಂತ ನನಗನ್ಸುತ್ತೆ. ರೈತರ ಮೇಲೆ ಇಷ್ಟೊಂದು ಪೊಲೀಸರ ತರಪ ಅವಶ್ಯಕತೆ ಇದು ಪೊಲೀಸ್ ರಾಜ್ಯ ಆಗ್ತಾ ಇರುವಂತಹ ಮುನ್ಸೂಚನೆ. ಇದು ಯಾವ ಸಂದರ್ಭದಲ್ಲಿ ರೈತರೇ ಆಗಲಿ, ಯಾವುದೇ ಆಗಲಿ, ಈ ದೇಶದ ಪ್ರಜೆಗಳ ಮೇಲೆ, ದೇಶದ ಪ್ರಜೆಗಳನ್ನು ರಕ್ಷಿಸುವಂತಹ ಹೊಣೆ ಪೊಲೀಸರದ್ದು ಆಗಿರುತ್ತೆ. ಇದು
ಯಾವುದೋ ಬೇರೆ ದೇಶದವರಲ್ಲ ಇಲ್ಲಿ ಇರುವಂಥವ್ರು. ದೇಶದ ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡುವುದೇ ಮೂಲಭೂತ ಕರ್ತವ್ಯ ಪೊಲೀಸರದು. ಆದರೆ ಅವರ ಹಕ್ಕುಗಳನ್ನು ದಮನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು, ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ನಾವು ಇವತ್ತು ಕಟ್ಕೊಂಡಿದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ತುಂಬ ವಿರೋಧಿಯಾದಂತಹದ್ದು. ಹಾಗಾಗಿ ರೈತರ ಮೇಲೆ ದಮನ ಮಾಡುವಂತಹ ಇಂತಹ ಒಂದು ಕಣ್ಣಿಗೆ ಕಾಣಿಸುವಂತಹ ಕೆಲಸವನ್ನು ಯಾವ ಸರ್ಕಾರವೂ ಮಾಡಬಾರ್ದು. ಹೌದು, ಇಂದು ಮುದ್ದೇನಹಳ್ಳಿಯಿಂದ ವಿಟಿಯು ಕ್ಯಾಂಪಸ್ನವರೆಗೆ ರೈತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನೂರಾರು ಮಂದಿ ರೈತರು ಜಮೀನಿಗಾಗಿ ಬೃಹತ್ ಪಾದಯಾತ್ರೆ ನಡೆಸಿ ವಿವಾದಿತ ಜಮೀನಿನೊಳಗೆ ಹೋಗುವ ಸಲುವಾಗಿ ಮುದ್ದೇನಹಳ್ಳಿ ವಿಟಿಯು ಕ್ಯಾಂಪಸ್ ಬಳಿ ಜಮಾಯಿಸಿದರು. ಸಿಂಗಾಟ ಕದರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರ ವಿವಾದಿತ ಜಮೀನಿನತ್ತ ತೆರಳಲು ಪ್ಲಾನ್ ಮಾಡಿದ್ದಂತಹ ರೈತರ ಪ್ಲಾನ್ ಫ್ಲಾಪ್ ಮಾಡಲು ಸರಿಸುಮಾರು 850ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಜಗ್ಸ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ವಿವಾದಿತ ಸ್ಥಳದ ಸುತ್ತಲೂ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದರು. ಈ ವೇಳೆ ಹೋರಾಟಗಾರರ ಪೊಲೀಸರ ನಡುವೆ ತಳ್ಳಾಟ ನೂಗಾಟ ನಡೆದು ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಸಹ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಸಿಂಗಾಟ್ ಕದರನಲ್ಲಿ ಊರಲ್ಲಿ ಸುಮಾರು 40 ದಿನದಿಂದ ಒಂದು ಫಾರ್ಮರ್ಸ್ ವರ್ಸಸ್ ಫಾರೆಸ್ಟ್ ಅವರದು ಇಶ್ಯೂ ನಡ್ತಾ ಇದೆ. ಫಾರ್ಮರ್ಸಲ್ಲಿ 7 ದಲಿತ್ ಫ್ಯಾಮಿಲೀಸ್ ಕೇಳ್ತಾ ಇದ್ದಾರೆ ಕಿ ಅವರಿಗೆ ಸಾಗುವಳಿ ಚೀಟಿಯಿಂದ ಈ ಜಾಗ ಸಿಕ್ಕಿತ್ತು. ಫಾರೆಸ್ಟ್ ಅವರ ಪ್ರಕಾರ ಆ ಜಮೀನು ಅವರದು ಇದೆ. ಈ ಕಾರಣ ಬಗ್ಗೆ 40 ದಿನದಿಂದ DFO ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ರು. ಮೊನ್ನೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ 27ಗೆ ನಾವು ಅಲ್ಲಿ ಅಕ್ರಮ ಪ್ರವೇಶ ಮಾಡ್ತೀವಿ ಈ ಥರ ತೀರ್ಮಾನ ಮಾಡಿದರು. ಮತ್ತು ಅವರಿಗೆ ಈ ವಿಚಾರ ಬಗ್ಗೆ ಬೇರೆ ಸಂಘಟನೆಗಳು, ಬೇರೆ ದಲಿತ ಸಂಘಟನೆಗಳು, KRS ಮತ್ತು ರಾಯತ್ ಸಂಘರದು ಎಲ್ಲರೂ ಅವರಿಗೆ ಬೆಂಬಲ ಕೊಡ್ತೀವಿ ಈ ಥರ ಅವರೆಲ್ಲರೂ ಸೇರಿದರು. ಇವತ್ತು ಮುದ್ದೇನಹಳ್ಳಿಯಿಂದ ನಡ್ಕೊಂಡು VTU ಕ್ಯಾಂಪಸ್ವರೆಗೂ ಬಂದಿದ್ದಾರೆ. VTU ಕ್ಯಾಂಪಸ್ ಒಳಗಡೆಯಿಂದ ನಮಗೆ ದಾರಿ ಬಿಡಬೇಕು, ಆ ಜಮೀನು ಅಲ್ಲಿ ಹೋಗೋಕ್ಕೆ ನಾವು ಅಕ್ರಮ ಪ್ರವೇಶ ಮಾಡ್ತೀವಿ ಈ ಥರ ಅವರು ನಮಗೆ ಕೇಳ್ತಾಯಿದ್ರು. DC ಸಾಹೇಬರು ಒಂದು 163 BNSS ಪ್ರಕಾರ ರಿಸ್ಟ್ರೈನಿಂಗ್ ಆರ್ಡರ್ ಮಾಡಿದರು. ನಿನ್ನೆ ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ AC ಅವರು ಕೂಡ ಬಂದಿದ್ದರು. ಆಮೇಲೆ ಅವ್ರ ಜೊತೆ ಇಲ್ಲಿ ಪ್ರತಿಭಟನೆದವ್ರ ಜೊತೆ ಮಾತಾಡಿ ಅವರು ಏನಾದರೂ ನಮಗೆ ಮೆಮೊರಂಡಮ್ ಕೊಡ್ತಾರೆ, ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಈ ಥರ ಎಲ್ಲ ಮಾತಾಡಿದ್ದೀವಿ. ಲಾಸ್ಟಲ್ಲಿ ಅವರು ಹೇಳಿದ್ದಾರೆ ಕಿ ನಾವು ಅಕ್ರಮವಾಗಿ ಪ್ರವೇಶ ಮಾಡ್ತೀವಿ. ಆ ಟೈಮ್ಗೆ ನಾವು ತಿಳಿಸಿದ್ದೀವಿ ಕಿ ಇದು ಈ ಥರ ರಿಸ್ಟ್ರೈನಿಂಗ್ ಆರ್ಡರ್ ಆಗಿದೆ, ಅವ್ರ ಮೇಲೆ ಪ್ರಿವೆಂಟಿವ್ ಡಿಟೆನ್ಷನ್ ಅದು ಕ್ರಮ ಆಗಬೇಕು. ಆಮೇಲೆ ಸುಮಾರು ಜನ ಸ್ವಂತ ಕೂತಿದ್ದಾರೆ, ಸುಮಾರು ಜನಗೆ ನಾವು ಕೂರಿಸಿದ್ದೀವಿ ಬಸ್ಸಲ್ಲಿ. ಟೋಟಲ್ 4 ಬಸ್ಸಸ್ದು ವ್ಯವಸ್ಥೆ ಮಾಡಿದೆ. ಎಲ್ಲರಿಗೆ 4 ಬಸ್ಸಲ್ಲಿ ಕೂರಿಸಿ ಈಗ DR ಗ್ರೌಂಡ್ SP ಆಫೀಸ್ ಚಿಕ್ಕಬಳ್ಳಾಪುರ್ಗೆ ನಾವು ಕಳಿಸಿದ್ದೀವಿ. ಅವರಿಂದ ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವರಿಗೆ ಬಿಡ್ತೀವಿ, ರಿಲೀಸ್ ಮಾಡ್ತೀವಿ. ನೋಡಿ, ಇದು ಫಸ್ಟ್ ಆಫ್ ಆಲ್ VTU ಕ್ಯಾಂಪಸ್ ಒಳಗಡೆಯಿಂದ ದಾರಿ ಕೇಳ್ತಾಯಿದ್ರು. ಅದು ಒಂದು ಗೌರ್ಮೆಂಟ್ ಕಾಲೇಜ್ ಇದೆಯಾ, ಅಡ್ಮಿಷನ್ ಪ್ರೊಸೆಸ್ ನಡ್ತಾ ಇದೆ, ಪ್ರತಿದಿನ ಕ್ಲಾಸಸ್ ನಡ್ತಾ ಇದೆ. ಫಸ್ಟ್ ಆಫ್ ಆಲ್ ಒಳಗಡೆಯಿಂದ ಬೆಳಕ್ಕೆ ಅವಕಾಶ ಆಗಲ್ಲ. ಸೆಕೆಂಡ್, ಈ ಜಮೀನು ಬಗ್ಗೆ ಕೂಡ ಸುಮಾರು ದಿನದಿಂದ ನಡ್ತಾ ಇದೆ. ಅವರು ಪ್ರತಿಭಟನೆ ಮಾಡಿದ್ದಾರೆ, ಸುಮಾರು ಡಿಸ್ಕಷನ್ಸ್ ಆಯಿತು. ಆಮೇಲೆ ಕೂಡ ಇದು ಸಾಲ್ವ್ ಆಗಲಿಲ್ಲ ಸಮಸ್ಯೆ. ಫಾರೆಸ್ಟ್ ಅವರ ಪ್ರಕಾರ ಅವರದು ಜಮೀನಿದೆ. ಸೊ ಇದು ಎಲ್ಲ ಸೀನಿಯರ್ ಲೆವೆಲಲ್ಲಿ ಡಿಸ್ಕಷನ್ ಆಗಿ ಏನು ತೀರ್ಮಾನ ಆಗಬೇಕು ಈ ಕಾರಣ ಬಗ್ಗೆ ರಿಸ್ಟ್ರೈನಿಂಗ್ ಆರ್ಡರ್ ಒಂದು ತಗೊಂಡಿದೆ. ನಮ್ಮ ಮಾಹಿತಿ ಪ್ರಕಾರ ಲೇಡೀಸ್ ಜಾಸ್ತಿ ಬರ್ತಾರೆ, ಆ ಕಾರಣ ಬಗ್ಗೆ ನಾವು ಲೇಡೀಸ್ ಸ್ಟಾಫ್ ಕೂಡ ಜಾಸ್ತಿ ಕರೆದಿದೆ. ನಾವು ಅರೌಂಡ್ 300 ಜನ ಸ್ಟಾಫ್ದು ವ್ಯವಸ್ಥೆ ಮಾಡಿದೆ. ಹೊರಗಡೆಯಿಂದ ವುಮೆನ್ KSRPದು ಒಂದು ತುಕಡಿ ಬಂದಿದೆ, 2 ಜೆಂಟ್ಸ್ ಅಂದರೆ ಮೇನ್ KSRP ಬಂದಿತ್ತು. ಮತ್ತು ಹೊರಗಡೆಯಿಂದ ಒಂದು ಲೇಡಿ DSPಗೆ ಕರೆದಿದೆ, ಲೇಡಿ ಇನ್ಸ್ಪೆಕ್ಟರ್ಸ್ಗೆ ಕರೆದಿದೆ. ಇದು ನಮಗೆ ಮಾಹಿತಿ ಇತ್ತು ಲೇಡೀಸ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಆರಾಮಾಗಿ ಪೀಸ್ಫುಲ್ಲಾಗಿ ಮುಗ್ದಿದೆ ಬಂದೋಬಸ್ತ್. ಮತ್ತು ಅವರದ್ದು ಮುಂದೆ ಕೂಡ ಏನಾಗಬೇಕು ಅವರು AC ಅವರು ಅವ್ರ ಜೊತೆ ಮಾತಾಡಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಕೂಡ ಅವರು ಪರಿಶೀಲನೆ ಮಾಡ್ತಾರೆ.
ಒಟ್ಟಿನಲ್ಲಿ ಕಂದಾಯ ಇಲಾಖೆ ನಮಗೆ ಮಂಜೂರು ಮಾಡಿರುವ ಜಮೀನು ನಮಗೆ ಸೇರಬೇಕು, ನಮ್ಮ ಹಕ್ಕಿನ ಜಮೀನನ್ನು ವಶಕ್ಕೆ ಪಡೆಯಲು ಬಿಡಬೇಕು ಎಂಬುದು ರೈತರ ಆಗ್ರಹ. ಒಂದೆಡೆ ಕಂದಾಯ ಇಲಾಖೆ ಮಂಜೂರು ಮಾಡಿರುವ ಜಮೀನು ನಮ್ಮದು ಎಂದು ರೈತರ ವಾದ, ಮತ್ತೊಂದೆಡೆ ಇದೇ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂಬ ಅರಣ್ಯ ಇಲಾಖೆಯ ವಾದ. ಹೀಗಾಗಿ ದಾಖಲೆಗಳ ಗೊಂದಲಕ್ಕೆ ಶಾಶ್ವತ ಪರಿಹಾರ ಯಾವಾಗ ಸಿಗಲಿದೆ, ಜಮೀನಿನ ಹಕ್ಕು ಯಾರಿಗೆ ಸೇರಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.